ಭಕ್ತರು ಕಾರ್ಯಕ್ರಮವನ್ನು ಆಯೋಜಿಸುವ ಹಾಗೂ ನಿರ್ವಹಿಸುವುದನ್ನು ನಾವು ನೋಡುತ್ತಿದ್ದೇವೆ. ಆದರೆ ಇಲ್ಲಿ ಕೆಲವು ವರ್ಷಗಳಿಂದ ಮಹಿಳೆಯರಿಗಾಗಿಯೇ ಒಂದು ದಿನದ ಎಲ್ಲ ಕಾರ್ಯಕ್ರಮಗಳನ್ನು ನಿರ್ವಹಿಸುವ ಅವಕಾಶವನ್ನು ದೇವಾಲಯದ ಉತ್ಸವ ಸಮಿತಿಯವರು ಒದಗಿಸಿಕೊಟ್ಟಿದ್ದಾರೆ. ಹಾಗಾಗಿ ಇಂದಿನ ಸಭಾ ಕಾರ್ಯಕ್ರಮದ ಸೇರಿದಂತೆ ಎಲ್ಲ ಕಾರ್ಯಕ್ರಮವನ್ನು ನಿರ್ವಹಿಸುವ ಭಾಗ್ಯ ಮಹಿಳೆಯರದೇ ಎನ್ನುವ ಗೌರವವೆನಿಸುತ್ತದೆ. ಸಭೆಯ ಉದ್ಘಾಟಕರಾದ ಶ್ರೀಮತಿ ಶೋಭಿತಾ ಸತೀಶ್ ಇವರು ನಮ್ಮನ್ನು ಉದ್ದೇಶಿಸಿ ಆ ದೇವಿಯನ್ನು ಬೇರೆ ಬೇರೆ ಶಕ್ತಿಯ ರೂಪದಲ್ಲಿ ಆರಾಧಿಸುವಂತಹ ನಮಗೆಲ್ಲರಿಗೂ ಪ್ರಿಯವಾದಂತಹ ಒಂದು ಹಬ್ಬ ಅಂತ ಹೇಳಿದರೆ ನವರಾತ್ರಿಯ ಹಬ್ಬ. ನವರಾತ್ರಿಯ ಹಬ್ಬದ ಈ ಶುಭ ಸಂದರ್ಭದಲ್ಲಿ ಒಂದು ಪುಣ್ಯ ಕ್ಷೇತ್ರ ಮಠಂದ ಬೆಟ್ಟುವಿನ ಮಹಿಷಮರ್ದಿನಿ ಮತ್ತು ರಾಜರಾಜೇಶ್ವರಿಯ ಸನ್ನಿಧಿಯಲ್ಲಿ ಒಂದಷ್ಟು ವಿಚಾರಗಳನ್ನು ಮಾತಾಡಲಿಕ್ಕೆ, ಈ ವಿಶೇಷವಾದ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿದರೆ ಇದಕ್ಕಿಂತ ದೊಡ್ಡ ಸೌಭಾಗ್ಯ ಏನಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕೆಂತ ಹೇಳಿದರೆ ಈಗಾಗಲೇ ಮಾತಾಡುವಾಗ ಹೇಳಿದರು ಪ್ರಸ್ತಾವನೆಯಲ್ಲಿ, ಇದು ಒಂದು ವಿಶೇಷವಾದಂತಹ ಕಾರ್ಯಕ್ರಮ, ಖಂಡಿತವಾಗಿ ವಿಶೇಷವಾದ ಕಾರ್ಯಕ್ರಮ. ಅಕ್ಕಪಕ್ಕದಲ್ಲಿ ಒಂದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಒಂದಷ್ಟು ಸಾಧನೆ ಮಾಡಿದಂತಹ ಮಹಿಳೆಯರು, ಒಂದಷ್ಟು ಜೀವನದ ಹಾದಿಗಳಲ್ಲಿ ಒಂದಷ್ಟು ನಮಗೆ ಮಾರ್ಗದರ್ಶಕರಾಗಿರುವ ಹಿರಿಯರ ಪಕ್ಕದಲ್ಲಿ ಕುಳಿತುಕೊಂಡು ಆ ದೇವಿಯ ಸನ್ನಿಧಿಯ ಮುಂದೆ ಕುಳಿತುಕೊಂಡು ಮಾತನಾಡಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕಾಗಿ ಮೊದಲಿಗೆ ಆ ಭಗವಂತನಿಗೆ, ಆ ದೇವಿಗೆ ಶಿರಸ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಂತಹ ವಿಶೇಷವಾದಂತಹ ಕಾರ್ಯಕ್ರಮ ಇನ್ನೂ ಕೂಡ ಈ ಪರಿಸರದಲ್ಲಿ ಮುಂದುವರೆದುಕೊಂಡು ಹೋಗಲಿ ಅಂತ ಹೇಳುತ್ತಾ ನನಗೊಂದು ಕತೆ ನೆನಪಾಗತ್ತೆ. ಒಂದು ಊರಲ್ಲಿ ಒಬ್ಬ ಸನ್ಯಾಸಿಗಳಿದ್ರಂತೆ. ಆ ಸನ್ಯಾಸಿಗಳಲ್ಲಿ ಒಂದು ವಿಶೇಷವಾದಂಥ ಒಂದು ಕೀ ಇತ್ತಂತೆ, ಒಂದು ವಸ್ತು ಅಂತ ಅನ್ಕೊಳ್ಳುವ, ಕೀಯೋ ಏನೋ ಒಂದು ವಸ್ತು. ಆ ವಸ್ತು ಇತ್ತಂತೆ. ಆ ವಸ್ತುವಿನ ವಿಶೇಷ ಏನು ಅಂತ ಹೇಳಿದರೆ, ಆ ವಸ್ತು ಯಾರ ಕೈಯಲ್ಲಿರ್ತದೋ ಆ ವ್ಯಕ್ತಿಗೆ ಎಲ್ಲ ರೀತಿಯ ಸುಖ ಸಂಪತ್ತು ಎಲ್ಲ ಸಿಗ್ತದೆ ಅಂತ ಊರಿಡೀ ಪ್ರಚಾರ ಆಯಿತು. ಆಯ್ತಲ್ಲ, ಈಗ ಎಲ್ಲರಿಗೂ ಒಂದು ಅದು ನನಗೆ ಸಿಕ್ಕಿದ್ರೆ ಏನಪ್ಪ, ಅದು ನನಗೆ ಸಿಕ್ಕಿದ್ರೆ ಒಳ್ಳೇದಲ್ಲ ಅಂತ ಹೇಳಿ ಯೋಚನೆ ಮಾಡ್ತಿರುವಾಗ ಊರಿನ ರಾಜ, ಸಾಮಾನ್ಯವಾಗಿ ರಾಜ ಅಂತ ಹೇಳಿದ ಕೂಡ ಅದು ಅವ್ರ ಸನ್ಯಾಸಿಗಳ ಹತ್ರ ಇರುವಂತಹ ವಿಶೇಷವಾದ ವಸ್ತು ಎಲ್ಲಿ ನನಗೆ ಸಿಕ್ಕದಿದ್ರೆ ಹೇಗೆ, ನಾನು ಊರಿನ ರಾಜ ಅಲ್ವೇ ಅಂತ ಅನಿಸಿಕೊಳ್ಳುವುದು ಸಹಜ. ಹೀಗೆ ರಾಜನಿಗೂ ಅನಿಸ್ತಂತೆ, ಅದು ನಾನು ಒಮ್ಮೆ ಕೇಳಲೇಬೇಕು, ಇದನ್ನು ನಾನು ಪಡ್ಕೊಳ್ಳೇಬೇಕು ಅಂತ ಅಂದ್ಕೊಂಡು ಸನ್ಯಾಸಿಗಳ ಬಳಿ ಬರ್ತಾನಂತೆ. ಸನ್ಯಾಸಿಗಳ ಬಳಿ ಬಂದು ಕೇಳ್ತಾನಂತೆ, ಸ್ವಾಮಿಗಳೇ ನನಗದನ್ನೊಂದು ದಯಪಾಲಿಸಿ ಅಂತ. ಆಗ ಅದನ್ನು ದೊಡ್ಡ ವಿಷಯ ಮಾಡೋದಿಲ್ಲ. ಸನ್ಯಾಸಿಗಳು ಹೇಳ್ತಾರೆ, ಅಯ್ಯೋ ನೀವು ಊರಿನ ರಾಜರು, ನಿಮಗೆ ಯಾಕಪ್ಪ ಅದು, ನೀವು ಆರಾಮಾಗಿರಿ ಅಂತ. ಇವನಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ, ಅದನ್ನು ಹೇಗಾದರೂ ಮಾಡಿ ಪಡ್ಕೋಬೇಕು ಅಂತ. ಅಲ್ಲಿ ಇದ್ದಂತೆ ರಾತ್ರಿ ಆಯಿತು. ಬೆಳಗ್ಗೆ ಎದ್ದು ಈ ಸನ್ಯಾಸಿಗಳು ನಿತ್ಯ ಕರ್ಮಗಳಿಗಾಗಿ ಹೊರಗೆ ಹೋದಂಥ ಸಂದರ್ಭದಲ್ಲಿ ಇವನು ರಾಜ ಅವನ ಸೇವಕರನ್ನೆಲ್ಲ ಸೇರಿಸಿ ಇಡೀ ಸನ್ಯಾಸಿಯ ಆಶ್ರಮವನ್ನೆಲ್ಲ ತಡ್ಕಾಡಿದಂತೆ. ಎಲ್ಲಿ ನೋಡಿದ್ರೂ ಸಿಕ್ಕುವುದಿಲ್ಲ. ಇದು ಒಳ್ಳೆ ಕತೆ ಆಯ್ತಲ್ಲ, ಇಷ್ಟು ಸಣ್ಣ ಆಶ್ರಮ, ನನ್ನದು ಇಷ್ಟು ದೊಡ್ಡ ಅರಮನೆ, ಅದರಲ್ಲೇ ನಾನು ಹುಡುಕಿ ತೆಗಿತೇನೆ, ಈ ಆಶ್ರಮದಲ್ಲಿ ಒಂದು ಹುಡುಕಿ ತೆಗಿಲಿಕ್ಕಾಗೋದಿಲ್ಲಲ್ಲ ಅಂತ ಹೇಳಿ ಭಾರಿ ಟೆನ್ಷನ್ ಆಯಿತು. ಅಷ್ಟು ಹೊತ್ತಿಗೆ ಸನ್ಯಾಸಿಗಳು ಬಂದರು. ಸನ್ಯಾಸಿಗಳು ಬಂದ ನಂತರ ಕೇಳ್ತಾರಂತೆ, ಇವರಿಗೆ ಒಂದು ಥರ ಬೇಜಾರಾಯಿತು. ನಾನು ಮಾಡ್ತಾ ಇರೋದು ತಪ್ಪಲ್ವಾ, ಒಂದು ಊರಿನ ರಾಜ ಆಗಿ ನಾನು ಹೀಗೆ ಮಾಡೋದಾ ಅಂತ ಹೇಳಿ ಯೋಚನೆ ಮಾಡಿ ನೇರವಾಗಿ ಸನ್ಯಾಸಿಗಳ ಬಳಿ ಹೋಗ್ತಾರಂತೆ. ಹೇಳ್ತಾರಂತೆ, ಸ್ವಾಮಿಗಳೇ ನಾನು ಒಂದು ತಪ್ಪು ಮಾಡಿದ್ದೇನೆ, ಹೀಗೆ ಮಾಡಬಾರ್ದಿತ್ತು, ನಿಮ್ಮ ಅನುಮತಿ ಇಲ್ಲದೆ ನಾನು ಇಡೀ ತಡಕಾಡಿದೆ, ಎಂತ ಇದು ನಾನು ಮಾಡಿದ ದೊಡ್ಡ ತಪ್ಪು, ಮತ್ತೆ ಊರಿನ ರಾಜ ಆಗಿ ನಾನು ಹೀಗೆ ಮಾಡಬಾರ್ದಿತ್ತು ಅಂತೆಲ್ಲ ಹೇಳಿದ್ರಂತೆ. ಆದರೂ ಒಳಗಿನ ಒಂದು ಮನಸ್ಸಲ್ಲಿತ್ತಂತೆ,
ಛೇ, ನಾನು ಇಡೀ ಹುಡುಕಿದೆ ಅಲ್ಲ ಮಾರ್ರೆ, ಎಲ್ಲಿ ಹೋಯ್ತು ಇದು ಕೀ ಅಂತ. ಆದ್ರೂ ಮತ್ತೆ ಲಾಸ್ಟಿಗೆ ತಡಿಲಿಕ್ಕಾಗದೆ ನಮಗೊಂದು ಇರ್ತದಲ್ಲ ಕ್ಯೂರಿಯಾಸಿಟಿ, ಸ್ವಾಮಿಗಳೇ ನನಗೆ ಕೀ ಬೇಡ ಅದು, ಆದರೂ ಒಂದು ನಾನು ಕೇಳ್ತಿದ್ದೇನೆ, ಅದು ಎಲ್ಲಿ ಉಂಟು ಅಂತ ಕೇಳಿದ್ರಂತೆ. ನೆಗಾಡ್ತಾ ಆ ಸ್ವಾಮಿಗಳು ಹೇಳಿದ್ರಂತೆ, ನನ್ನ ದಿಂಬಿನ ಅಡಿಯಲ್ಲಿತ್ತು, ಅದು ಬಿಟ್ಟು ನೀವೆಲ್ಲ ಹುಡುಕಿದ್ರಿ ಅಂತ. ನಾನು ಯಾಕೆ ಇದು ನಡೆದಿದ್ಯೋ ಇಲ್ವೋ ಅದರ ಬಗ್ಗೆ ನಾವು ಜಿಜ್ಞಾಸೆ ಮಾಡೋದಕ್ಕಿಂತ ನಾನು ಯಾಕೆ ಇದನ್ನು ಇಲ್ಲಿ ಪ್ರಸ್ತುತಪಡಿಸಿದೆ ಅಂತ ಹೇಳಿದರೆ, ಈ ಧರ್ಮ ಅಂತ ಹೇಳಿದರೆ ಏನು, ಧಾರ್ಮಿಕವಾದಂತಹ ಆಚರಣೆಗಳಂತ ಹೇಳಿದರೆ ಏನು, ಅದನ್ನು ಯಾರು ಮಾಡೋದು? ನಾನಾ, ನೀವಾ, ಅವರ ಇಡೀ ಸಮಾಜವ ಯಾರು ಮಾಡೋದು ಅಂತ ಹೇಳುವಂಥ ಪ್ರಶ್ನೆಯನ್ನು ನಾವು ನಮ್ಮೊಳಗೆ ಮಾಡ್ತಾ ಹೋದಾಗ ಅದು ನಮ್ಮ ದಿಂಬಿನ ಅಡಿಯಲ್ಲಿದ್ದ ಕೀಯ ಹಾಗೆ ನಾವೇ ಮಾಡಬೇಕು ಅಂತ. ನಾವೇ ಮಾಡಬೇಕು ಅಂತ ಹೇಳಿದರೆ ಹೇಗಪ್ಪ ಮಾಡೋದು? ಹೇಗಪ್ಪ ಅಂತ ಹೇಳಿದರೆ, ಇದು ಒಂದು ಉದಾಹರಣೆ. ಒಂದು ನಿರಂತರವಾಗಿ ಅನೇಕ ವರ್ಷಗಳಿಂದ ಒಂದು ಇಡೀ ಪರಿಸರದಲ್ಲಿ, ಮಠಂದಬೆಟ್ಟುವಿನ ಪರಿಸರದಲ್ಲಿ ಧಾರ್ಮಿಕವಾದಂತಹ ಒಂದು ಒಂದು ಏನು ಪಸರಿಸುವಂತಹ ಧಾರ್ಮಿಕವಾದಂತಹ ಚಿಂತನೆಗಳನ್ನು ಪ್ರಸರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ, ಪ್ರತಿಯೊಬ್ಬರು ಮಠಂದಬೆಟ್ಟುವಿನಲ್ಲಿರುವ ಊರಿನ ಪ್ರತಿಯೊಬ್ಬರು ಕೂಡ, ನಾನು ಕೂಡ ಈ ಊರಿನ ಧರ್ಮ, ದೇವರು ಮತ್ತು ನಮ್ಮ ಎಲ್ಲ ಸಂಬಂಧಗಳ ಗಟ್ಟಿತನಕ್ಕೆ ನಾವೆಲ್ಲರೂ ಕಾರಣರು ಅಂತೇಳಿ ನಿಂತಿದ್ದಾರಲ್ಲ, ಅವರಿಗೆ ಎಲ್ಲರಿಗೂ ಕೂಡ ಇನ್ನೂ ಕೂಡ ಆ ದೇವಿಯ ಆಶೀರ್ವಾದ ಸಿಗಲಿ, ಇನ್ನೂ ಕೂಡ ಹೀಗೆ ಅವರು ಮುಂದುವರಿಲಿ. ಇಷ್ಟು ವರ್ಷಗಳ ಈ ಶ್ರಮಕ್ಕೆ, ನಿರಂತರವಾದ ಈ ಶ್ರಮಕ್ಕೆ, ಜನರನ್ನು ಒಗ್ಗೂಡಿಸುವ ಧರ್ಮದ ಮುಖ್ಯ ಅಂಗ ಅಂತ ಹೇಳಿದರೆ ಜನರನ್ನು ಒಗ್ಗೂಡಿಸುವುದು. ಜನರನ್ನು ಒಗ್ಗೂಡಿಸುವ ಈ ಕೆಲಸಕ್ಕೆ ನಾವು ನೀವು ಎಲ್ಲರೂ ಸೇರಿ ಒಂದು ದೊಡ್ಡ ಚಪ್ಪಾಳೆಯನ್ನು ಕೊಡಬೇಕು. ಈ ಒಂದು ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನಮ್ಮ ರಶ್ಮಿ ಮೇಡಮ್ ಅವರೇ, ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ನಮ್ಮ ನೆಚ್ಚಿನ ಶಾಸಕರೇ ಹಾಗೂ ಎಲ್ಲ ಗೌರವಾನ್ವಿತರೇ ಹಾಗೂ ಎಲ್ಲ ಭಗವದ್ಭಕ್ತರೇ, ಮೊದಲನೇದಾಗಿ ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ನವರಾತ್ರಿ ಎನ್ನುವುದು ದೇವಿಯ ಆರಾಧನೆಯ ಒಂದು ಹಬ್ಬ, ನಮಗೆಲ್ಲ ಬಹಳ ಖುಷಿ ಕೊಡುವಂತಹ ಒಂದು ಹಬ್ಬ. ಪುರಾಣಗಳ ಪ್ರಕಾರ ಹಿಂದೆ ಅಸುರರನ್ನು ಶಿಕ್ಷಿಸುವ ಸಂದರ್ಭದಲ್ಲಿ ದೇವಿಯ ಒಂದು ಉದ್ಭವವಾಗಿ ದೇವಿಯು ಮುಂದೆ 9 ರೂಪಗಳನ್ನು ತಾಳಿ ಈ ನವರಾತ್ರಿ ಹಬ್ಬವನ್ನು ನಾವು ಆಚರಿಸುತ್ತಾ ಬರುತ್ತಾ ಪುರಾಣಗಳಲ್ಲಿ ಕೇಳಿದ್ದೇವೆ. ನಿನ್ನೆ ಈ 9 ದಿನಗಳ ಹಬ್ಬದಲ್ಲಿ ನಿನ್ನೆ ಶೈಲಪುತ್ರಿ, ಇವತ್ತು ಬ್ರಹ್ಮಚಾರಿಣಿ, ನಾಳೆ ಹೀಗೆ 9 ದಿನಗಳಲ್ಲಿ ಬೇರೆ ಬೇರೆ ದೇವಿಯನ್ನು ನಾವು ಆರಾಧಿಸುತ್ತಾ ಬರುತ್ತೇವೆ. ಇವತ್ತು ನಮ್ಮ ವೇದಿಕೆಯಲ್ಲಿ ಕೂಡ 9 ನಾರಿಯರನ್ನು ಕೂರಿಸಿ ಈ ನವರಾತ್ರಿ ಹಬ್ಬಕ್ಕೊಂದು ಮೆರುಗನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಈ ಕ್ಷೇತ್ರದಲ್ಲಿ ಇಂಥ ಒಂದು ಸಾಧನೆಯನ್ನು ಮಾಡಿದ, ಅಂದರೆ ಈ ಕ್ಷೇತ್ರಕ್ಕೆ ಬರುವಾಗ ನಿಜವಾಗಿ ನಾನು ತುಂಬ ಒಂದು ಸಂತೋಷ ಅನ್ನಿಸ್ತದೆ. ಯಾಕಂದರೆ ಎಲ್ಲರೂ ಒಂದು ಮನೆಗೆ ಬಂದಾಗ ಅತಿಥಿಗಳನ್ನು ಯಾವ ಥರ ಮಾತಾಡಿಸ್ತಾರೆ, ಅದೇ ರೀತಿ ಎಲ್ಲರೂ ಒಂದು ಬಹಳ ಪ್ರೀತಿಯಿಂದ ಮಾತಾಡಿಸುವಂಥದ್ದು ಈ ಕ್ಷೇತ್ರದಲ್ಲಿ ನಾನು ತುಂಬ ಕಂಡಿದ್ದೇನೆ. ಹಾಗಾಗಿ ಇದು ತಾಯಿ ಮಹಿಷಮರ್ದಿನಿ ಅಮ್ಮನವರ ಒಂದು ಆಶೀರ್ವಾದದಿಂದ ಮಾತ್ರ ಸಾಧ್ಯ ಎನ್ನುವುದಕ್ಕೆ ಕಾರಣವಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವು ಅತಿಥಿಯಾಗಿ ಆಗಮಿಸಬೇಕು ಅಂತೇಳಿ ನಮ್ಮ ಸಂತೋಷನವರು ಕೇಳಿಕೊಂಡಾಗ ನಮಗೆ ಸ್ವಲ್ಪ ಹಿಂದೆ ಮುಂದೆ ಏನು ಅಂತ ಹೇಳಬೇಕು ಅಂತ ಆಗಲಿಲ್ಲ. ಆದರೆ ಇದೊಂದು ತಾಯಿಯ ಆಶೀರ್ವಾದ ಅಂತ ನನಗೆ ಅನಿಸಿತ್ತು. ಸರಿ ಸಂತೋಷನ ನೋಡುವ ಅಂತ ಹೇಳಿದೆ. 1-2 ದಿನ ಬಿಟ್ಟ ಮೇಲೆ ನಮ್ಮ ರಶ್ಮಿ ಮೇಡಮ್ ಅವರು ಫೋನ್ ಮಾಡಿದ್ರು. ನಾನು ಅವರನ್ನು ನೋಡಿದ್ದೇನೆ ತುಂಬ ಸಲ, ಬಟ್ ಅವರಲ್ಲಿ ಮಾತಾಡಿರಲಿಲ್ಲ. ನೋಡುವಾಗ ನಗಡಿಯೆಲ್ಲ ಪರಿಚಯ, ಆದರೆ ಅವರನ್ನು ಇವತ್ತೇ ಅವರು ರಶ್ಮಿ ಮೇಡಮ್ ಅಂದರೆ ಇವರೇ ಅಂತ ನನಗೆ ಇವತ್ತು ಗೊತ್ತಾದದ್ದು. ಆಫೀಸಿಗೆ ಇನ್ವಿಟೇಷನ್ ತಗೊಂಡು ಬಂದಿದ್ದರು, ಆದರೆ ನಾನು ಅವತ್ತು ಕೆಲಸದ ನಿಮಿತ್ತ ಬೇರೆ ಹೋಗಿದ್ದ ಕಾರಣ ಅವರಿಗೆ ಮಾತಾಡಲಿಕ್ಕೆ ಸಿಗಲಿಲ್ಲ. ಇಲ್ಲಿ ಬಂದು ನೋಡುವಾಗ ಇಲ್ಲಿಯ ನಮ್ಮ ಮಹಿಳೆಯರು ಎಷ್ಟೊಂದು ಚಂದ, ಅಂದರೆ ಎಷ್ಟೊಂದು ಸುಂದರವಾಗಿ ಕಾರ್ಯಕ್ರಮವನ್ನು ನಿರ್ವಹಿಸ್ತಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಅನ್ನಿಸ್ತದೆ. ಮಹಿಳೆಯರಿಗೆ ಇಂಥ ಒಂದು ಅವಕಾಶವನ್ನು ನೀಡಿದಂಥ ಈ ಒಂದು ಕಮಿಟಿಯವರಿಗೆ, ಈ ಆಡಳಿತ ಸಮಿತಿಯವರಿಗೆ ತುಂಬ ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. 24ರ ಶುಭ ಸಂದರ್ಭದಲ್ಲಿ ಡಾಕ್ಟರೇಟ್ ಪದವಿ ಪಡೆದ ಡಾಕ್ಟರ್ ಶಕೀಲಾ ಕೆ ಅವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಸನ್ಮಾನ್ಯರೇ, ತಮ್ಮ ಬದುಕನ್ನು ಸಾತ್ವಿಕ ಬದುಕಾಗಿಸುವ ನೆಲೆಯಲ್ಲಿ ಶ್ರಮಿಸಿದವರು ನೀವು. ಅವಕಾಶಗಳನ್ನು ಸೃಷ್ಟಿಸಿಕೊಂಡು ಹಂತ ಹಂತವಾಗಿ ಮೇಲೇರಿ ಎಂದು ಚೈತನ್ಯದ ಚಿಲುಮೆಯಾಗಿದ್ದೀರಿ. ಕೆದಿಕಂಡೆಗುತ್ತು ದಿವಂಗತ ಸೀತಾರಾಮ ಶೆಟ್ಟಿ ಮತ್ತು
ಜಾನಕಿ ಶೆಟ್ಟಿಯವರ ಸುಪುತ್ರಿಯಾಗಿ ಫೆಬ್ರವರಿ 28, 1982ರಲ್ಲಿ ಜನಿಸಿದ್ದೀರಿ. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕೋಡಿಂಬಾಡಿಯಲ್ಲಿ, ಪ್ರೌಢಶಾಲಾ ಶಿಕ್ಷಣವನ್ನು ಆನಂದಾಶ್ರಮ ಪ್ರೌಢಶಾಲೆ ಸೋಮೇಶ್ವರದಲ್ಲಿ ಮತ್ತು ಪದವಿ ಶಿಕ್ಷಣವನ್ನು ಬೆಸೆಂಟ್ ಮಹಿಳಾ ಕಾಲೇಜು ಮಂಗಳೂರಿನಲ್ಲಿ ಪೂರ್ಣಗೊಳಿಸಿರುತ್ತೀರಿ. ಸಾಧನೆಗೆ ಮನಸ್ಸು ಛಲವೊಂದಿದ್ದರೆ ಸಾಕು ಎಂಬಂತೆ ಇತಿಹಾಸ ವಿಷಯದಲ್ಲಿ MA ಪದವಿಯನ್ನು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ, B.Ed ಪದವಿಯನ್ನು MV ಶೆಟ್ಟಿ ಕಾಲೇಜು ಮಂಗಳೂರಿನಲ್ಲಿ, M.Ed ಪದವಿಯನ್ನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪಡೆದಿರುತ್ತೀರಿ. ಅಲ್ಲದೆ ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆಯಿಂದ ನಡೆಸುವ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು 2019ರಲ್ಲಿಯೂ, ಕರ್ನಾಟಕ ರಾಜ್ಯ ಉಪನ್ಯಾಸಕರ ಅರ್ಹತಾ ಪರೀಕ್ಷೆಯನ್ನು 2000 ಪೂರ್ಣಗೊಳಿಸುವುದು ನಿಮ್ಮ ಸಾಧನೆಗೆ ಕೈಗನ್ನಡಿ. ಸಾಧನೆಯ ಹಾದಿಯಲ್ಲಿ ಸಾಗುತ್ತಾ ಪತಿ ಕಾವೂರು ವ್ಯವಸಾಯ ಬ್ಯಾಂಕ್ನ ಲೆಕ್ಕಪತ್ರ ನಿರ್ವಾಹಕರಾದ ಅನಿಲ್ ಶೆಟ್ಟಿ ಹಾಗೂ ಪುತ್ರಿ ಆದ್ಯಾ ಶೆಟ್ಟಿ ಇವರೊಂದಿಗೆ ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದೀರಿ. ಇಷ್ಟೇ ಅಲ್ಲದೆ ನಿಮ್ಮ ಸಾಧನೆಗೆ ಮತ್ತೊಂದು ಕಿರೀಟವಾಗಿ ಶ್ರೀನಿವಾಸ ವಿಶ್ವವಿದ್ಯಾಲಯದಲ್ಲಿ PhD ಪದವಿಯನ್ನು ಇಫೆಕ್ಟಿವ್ನೆಸ್ ಆಫ್ ಕೊಲಾಬರೇಟಿವ್ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಆಫ್ ಟೀಚಿಂಗ್ ಸೋಷಿಯಲ್ ಸೈನ್ಸ್ ಆನ್ ಲೈಫ್ ಸ್ಕಿಲ್ಸ್ ಆ್ಯಂಡ್ ಸೋಷಿಯಲ್ ಕಾಂಪಿಟೆನ್ಸಿ ಅಮಂಗ್ ಸೆಕೆಂಡರಿ ಸ್ಟೂಡೆಂಟ್ಸ್ ಆಫ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಎಂಬ ಮಹಾಪ್ರಬಂಧಕ್ಕೆ ಪಡೆದಿರುವುದು ಅತ್ಯಂತ ಹೆಮ್ಮೆಯ ಸಂಗತಿ. ಇಷ್ಟೆಲ್ಲ ಸಾಧನೆಗಳ ಜೊತೆಗೆ ಪುಸ್ತಕ ಓದುವುದು, ತೋಟಗಾರಿಕೆ ಮತ್ತು ಹೊಸ ರುಚಿ ಮುಂತಾದ ಹವ್ಯಾಸಗಳನ್ನು ಬೆಳೆಸಿಕೊಂಡಿರುವ ನೀವು ಪ್ರಸ್ತುತ ಶ್ರೀನಿವಾಸ ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ನಿಮ್ಮನ್ನು ಗುರುತಿಸಿ ಗೌರವಿಸಲು ಅತ್ಯಂತ ಸಂತೋಷ ಪಡುತ್ತಾ, ನಿಮ್ಮ ಸಾಧನೆಯ ಹಾದಿ ನಿರಂತರವಾಗಿರಲಿ, ಶ್ರೇಷ್ಠ ವ್ಯಕ್ತಿತ್ವದ ಬದುಕು ನಿಮ್ಮದಾಗಲಿ, ಶ್ರೀದೇವರ ಆಶೀರ್ವಾದ ಸದಾ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲಿರಲಿ ಎಂಬ ಸದಾಶಯದೊಂದಿಗೆ ಶ್ರೀ ಮಹಿಷಮರ್ದಿನಿ ದೇವಸ್ಥಾನ ಮಠಂತಬೆಟ್ಟು ಇಲ್ಲಿನ ನವರಾತ್ರಿ ಉತ್ಸವದ 2024ರ ಮಹಿಳಾ ಸಭಾ ಕಾರ್ಯಕ್ರಮದಲ್ಲಿ ನಿಮಗೆ ಈ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಿದ್ದೇವೆ. ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇವರ ಜೊತೆಗೆ ವೇದಿಕೆಯಲ್ಲಿರುವ ಇತರ ಅತಿಥಿಗಳು ಕೈ ಜೋಡಿಸಬೇಕಾಗಿ ವಿನಂತಿ. ಎಲ್ಲ ಅತಿಥಿ ಗಣ್ಯರೇ ಹಾಗೂ ನೆರೆದಿರುವಂತಹ ಎಲ್ಲ ಭಕ್ತಾಭಿಮಾನಿಗಳೇ, ಮೊದಲನೇದಾಗಿ ನನ್ನ ಒಂದು ಸಣ್ಣ ಕೆಲಸವನ್ನು ನೀವು ಪರಿಗಣಿಸಿ ಇಷ್ಟು ಸುಂದರವಾಗಿ ಸನ್ಮಾನಿಸಿದ್ದಕ್ಕಾಗಿ ಸಂಬಂಧಪಟ್ಟ ಎಲ್ಲ ಪದಾಧಿಕಾರಿಗಳಿಗೂ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹತ್ತೂರ ಸನ್ಮಾನಕ್ಕಿಂತ ಹುಟ್ಟೂರ ಸನ್ಮಾನ ದೊಡ್ಡದು ಎಂಬಂತಹ ಒಂದು ನಾಣ್ಣುಡಿದೆ. ನಾನು ಹುಟ್ಟಿ ಬೆಳೆದಂತಹ ಈ ಊರಿನಲ್ಲಿ, ಈ ದೇವಿಯ ಸನ್ನಿಧಾನದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ನಾನು ಈ ಸನ್ಮಾನ ಸ್ವೀಕಾರ ಮಾಡಿರೋದು ಇದು ನನ್ನ ಪಾಲಿನ ಒಂದು ದೊಡ್ಡ ಭಾಗ್ಯ ಅಂತಲೇ ಹೇಳಬೇಕು. ನಾನು ಇಲ್ಲಿ ಈಗ ಈ ಒಂದು ಸನ್ಮಾನ ಸ್ವೀಕರಿಸಿದ್ದೇನೆ ಅಂತ ಹೇಳಿದರೆ ಏನೋ ಒಂದು ಸಣ್ಣ ಕೆಲಸ ಮಾಡಿದ್ದೇನೆ. ಆ ಸಣ್ಣ ಕೆಲಸಕ್ಕೆ ಕೆಲವೊಂದಷ್ಟು ಜನರ ಸಹಕಾರ ಇದ್ದರೆ ಮಾತ್ರ ಸಾಧ್ಯ.
ಆ ಸಹಕಾರ ಮಾಡಿದವರನ್ನು ನಾನು ಈ ಸಂದರ್ಭದಲ್ಲಿ ನೆನೆಸಿಕೊಳ್ಳುವುದು ನನ್ನ ಆದ್ಯ ಕರ್ತವ್ಯ. ಮೊದಲನೇದಾಗಿ ಆ ದೈವದೇವರ ಆಶೀರ್ವಾದ, ನನ್ನ ಹಿರಿಯರ ಮತ್ತು ತಂದೆ ತಾಯಿಯ ಆಶೀರ್ವಾದ, ಅದರ ಜೊತೆಗೆ ಸಣ್ಣದರಿಂದ ಬಾಲ್ಯದಿಂದ ಇಂದಿನವರೆಗೆ ನನ್ನ ಬೆನ್ನೆಲುಬಾಗಿದ್ದು ಸದಾ ನನಗೆ ಸಲಹೆ ಸೂಚನೆ ಕೊಡ್ತಾ ಇದ್ದು ಪ್ರತಿ ಹಂತದಲ್ಲೂ ಕೂಡ ನನ್ನನ್ನು ಮುನ್ನಡೆಸ್ತಾ ಬಂದಂತಹ ನನ್ನ ಅಣ್ಣ, ಅದೇ ರೀತಿ ಮದುವೆ ಆದ ನಂತರ ಪ್ರತಿ ಹಂತದಲ್ಲಿ ಕೂಡ ನನಗೆ ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದಂತಹ ನನ್ನ ಪತಿ, ನನ್ನ ಶಿಕ್ಷಣಕ್ಕೋಸ್ಕರ ಕೆಲವೊಂದು ಸಂದರ್ಭದಲ್ಲಿ ಅವಳ ಸಂತೋಷವನ್ನು ತ್ಯಾಗ ಮಾಡಿದ್ದಾಳೆ ನನ್ನ ಮಗಳು ಆದ್ಯ. ಅದರ ಜೊತೆಗೆ ನನ್ನ ತಾಯಿಯ ಸ್ಥಾನದಲ್ಲಿ ನಿಂತು ನನಗೆ ಸಹಕಾರ ಕೊಟ್ಟವರು ನನ್ನ ಅತ್ತೆ. ಇವರೆಲ್ಲರ ಸಹಕಾರದಿಂದ ನಾನು ಕೈಗೊಂಡಂತಹ ಒಂದು ಕೆಲಸವನ್ನು ಸರಿಯಾದ ಸಮಯಕ್ಕೆ ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯ ಆಯಿತು ಎನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಾವೀಗ ದಸರಾ ನವರಾತ್ರಿ ಪರ್ವ ಆಚರಿಸುತ್ತಿರೋ ಸಂದರ್ಭದಲ್ಲಿ ನಮ್ಮ ಊರಿನಲ್ಲಿ ನಾವು ಸೇರಿದ್ದೇವೆ. ಒಂದು ಶ್ಲೋಕದ ಪ್ರಕಾರ ಶೂಲೇನ ಪಾಹಿ ಮಾ ದೇವಿ ಪಾಹಿ ಖಡ್ಗೇನ ಚಾಂಬಿಕೆ ಘಟಸ್ವನೇನ ನಹ ಪಾಹಿ ಚಾಪಜ್ಞಾನಿ ಸನೇಚಃ. ಇದರ ಅರ್ಥ ಅಂತಂದರೆ ನಾವು ದೇವಿನ ಹೇಗೆ ಕೇಳಿಕೊಳ್ತೇವೆ ಅಂತ ಹೇಳಿದ್ರೆ, ಹೇ ದೇವಿ, ಶೂಲದ ಮೂಲಕ, ಖಡ್ಗದ ಮೂಲಕ, ಗಂಟನಾದದ ಮೂಲಕ, ಧನಸ್ಸಿನ ಜೇಂಕಾರದ ಮೂಲಕ ನಮ್ಮನ್ನು ರಕ್ಷಿಸು. ಅದೇ ರೀತಿ ಅದನ್ನೇ ನಾವು ಇನ್ನೊಂದು ರೀತಿಯಲ್ಲಿ ದೇವರನ್ನು ಬೇಡ್ತೇವೆ ಅಂತ ಹೇಳಿದ್ರೆ, ತಾಯಿ ನಿನ್ನ ಚರಣದಲ್ಲಿ ನಾನು ಶರಣಾಗುತ್ತೇನೆ, ನೀನು ನನ್ನ ಜ್ಞಾನದ, ಪ್ರಾಣದ, ಧರ್ಮದ ರಕ್ಷೆಯನ್ನು ಮಾಡು ಅಂತ ಇದರ ಅರ್ಥ. ನವರಾತ್ರಿ ಅಥವಾ ದಸರಾ ಉತ್ಸವ ಅಂತೇಳಿ ಹೇಳಿದರೆ ಶಕ್ತಿಯ ಆರಾಧನೆ, ತಾಯಿಯ ಆರಾಧನೆ. ಮಹಿಳೆಯನ್ನು ಪೂಜಿಸುವ ಸಂಸ್ಕಾರ ಬಹುಶಃ ನಮ್ಮ ಭಾರತ ದೇಶದಲ್ಲಿ ಭಾರತ ಸನಾತನ ಸಂಸ್ಕೃತಿಯಲ್ಲಿ ಮಾತ್ರ ಕಂಡು ಬರ್ತದೆ. ಮಹಿಳೆಯನ್ನ ದುರ್ಗೆಯ ರೂಪದಲ್ಲಿ, ಸರಸ್ವತಿಯ ರೂಪದಲ್ಲಿ, ಲಕ್ಷ್ಮಿಯ ರೂಪ ಅಂದರೆ ಜ್ಞಾನವೂ ಮಹಿಳೆಯ ಶಕ್ತಿ, ಆರ್ಥಿಕತೆಯೂ ಮಹಿಳೆಯದೇ ಶಕ್ತಿ, ರಕ್ಷಣೆಯೂ ಮಹಿಳೆಯದೇ ಶಕ್ತಿ ಅಂತ ಭಾವಿಸುವ ಸಂಸ್ಕೃತಿ ನಮ್ಮದು. ಒಂದು ಸಮಾಜವು ಉತ್ತಮ ರೀತಿಯಲ್ಲಿ ಬೆಳೆಯಬೇಕಾದ್ರೆ ಅದರಲ್ಲಿ ಮಹಿಳೆಯ ಕೊಡುಗೆ ತುಂಬ ದೊಡ್ಡದು. ಪ್ರಪಂಚದ ಸಾವಿರಾರು ವರ್ಷದ ಇತಿಹಾಸವನ್ನು ನಾವು ನೋಡಿದ್ರೆ ಇಲ್ಲಿ ನಮಗೆ ಎಷ್ಟೋ ಸಂಸ್ಕೃತಿ ನಾಶವಾದದ್ದನ್ನು ನಾವು ನೋಡ್ತೇವೆ. ಆದರೆ ನಮ್ಮ ಸನಾತನ ಸಂಸ್ಕೃತಿ ಉಳಿದುಕೊಂಡು ಬೆಳೆದುಕೊಂಡು ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಮಹಿಳೆಯ ಕೊಡುಗೆ ತುಂಬ ಮಹತ್ವ. ಯಾವಾಗಲೂ ಮಹಿಳೆಯನ್ನು ತುಚ್ಛವಾಗಿ, ಕೆಟ್ಟದಾಗಿ, ಭೋಗದ ವಸ್ತುವಾಗಿ ಕಂಡಾಗಲೆಲ್ಲ ತಾಯಿ ನಾನಾ ರೂಪದಲ್ಲಿ ಬಂದು ಶತ್ರುಗಳನ್ನು ಸಂಹಾರ ಮಾಡಿದ್ದನ್ನು ನಾವು ಪುರಾಣದಲ್ಲಿ ಆಗಲಿ ಇತಿಹಾಸದಲ್ಲಾಗಲಿ ನೋಡ್ತೇವೆ. ಇಂದಿನ ಪರಿಸ್ಥಿತಿ ಹೇಗುಂಟಂದರೆ, ನಾವು ನಮ್ಮ ಮಕ್ಕಳಿಗೆ ಸರಿಯಾದ ಸಂಸ್ಕಾರವನ್ನು ತಿಳಿಸಿಕೊಡ್ಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಉಂಟು. ಹಾಗೆಯೇ ನಾವು ಶಕ್ತಿಯ ಆರಾಧಕರು. ನಾನು ಮಹಿಳೆ, ಅಬಲೆ, ಶೋಷಿತೆ ಅಂತೆಲ್ಲ ಭಾವನೆಗಳಲ್ಲಿ ಉಳಿಯಬೇಕಾಗಿಲ್ಲ. ಪ್ರತಿ ಮಹಿಳೆಯಲ್ಲೂ ದುರ್ಗೆಯ ರೂಪ ಇದೆ ಅಂತ ಭಾವಿಸಿ ನಾವೆಲ್ಲರೂ ಸಬಲರಾಗಬೇಕು. ಉದಾಹರಣೆಗೆ ಈ ವೇದಿಕೆಯ ಮೇಲಿರುವ ಮಹಿಳೆಯರು, ಅವರು ತಮ್ಮ ಕಾರ್ಯಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಹಾಗೆ ಇವತ್ತು ಸನ್ಮಾನಗೊಂಡಿರುವ ಡಾಕ್ಟರ್ ಶಕೀಲಾ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಸಾಧನೆ ಬಹಳ. ಹಾಗೆ ಅವರೆಲ್ಲರೂ ಇನ್ನಷ್ಟು ಅಭಿವೃದ್ಧಿ ಆಗಲಿ, ಇನ್ನಷ್ಟು ಕ್ಷೇತ್ರದಲ್ಲಿ ಕೆಲಸಗಳನ್ನು ಮಾಡಿ ನಮಗೆಲ್ಲ ಪ್ರೇರಣೆಯಾಗಿರಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ನಮ್ಮ ಗ್ರಾಮದ ಪ್ರಥಮ ಪ್ರಜೆ, ನಮ್ಮ ಎಲ್ಲ ಕಾರ್ಯಕ್ರಮದಲ್ಲೂ ಸಹಕಾರ ನೀಡುತ್ತಿರುವ ಶ್ರೀಮತಿ ಮಲ್ಲಿಕಾ ಪೂಜಾರಿ ಇವರು ಶುಭ ಹಾರೈಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ವೇದಿಕೆ ಇಡಿತ್ತಿನಂಚಿನ ಅಧ್ಯಕ್ಷ ಸ್ಥಾನಡಿಯು ಇನಿ ಸುಮಾ ಅಶೋಕ್ ರೈಕ್ಲು ಇಪ್ಪೊಡಿತ್ತಂದು ಕಾರಣಾಂತರಡು ಆರೆಗೆ ಬರೆಯರ ಆ ಒಂದಿನಕ್ಕೆ ಇನಿ ನಮ್ಮೊಟ್ಟಿಗೆ ನಮ್ಮ ಆರ್ನ ಪರವಾದ ನಮ್ಮೊಟ್ಟಿಗೆ ಇನಿ ನಮ್ಮ ಊರ್ದ ಶಾಸಕರಾಯಿನ ಅಶೋಕ್ ಕುಮಾರ್ ರೈಕುಲ್ಲ ನಮ್ಮೊಟ್ಟಿಗೆ ಉಳ್ಳೇರೆ. ನಮ್ಮ ಇನಿ ಮಹಿಷಾಮರ್ದಿನಿ ದೇವಸ್ಥಾನದ 9 ದಿನದ ಈ ಒಂದು ಕಾರ್ಯಕ್ರಮ ಬಾರಿ ಪೊರ್ಲುಡು ನೆರವೇರುಡು ಅಂಚನೆ ಅಪ್ಪೆ ದುರ್ಗಿನ 9 ದಿನಟ್ಟುಲ ಒಂಜೊಂಜಿ ಅವತಾರ ತಾಳುನಂಚಿನ ಆರೆಗೆ ಮಲ್ಪುಣಂಚಿನ ಸೇವೆ, ಆರೆಗೆ
ಆರಣ ಒಂಜೊಂಜಿ ದಿಲಂತ ಅಲಂಕಾರನು ತೂಪುನಂಚಿನ ಯೋಗ ಭಾಗ್ಯ ನಮಕ್ ಮಾತೆರೆಗ್ಲ ಆ ಮಹಿಷಾಮರ್ದಿನಿ ಅಪ್ಪೆ ಕೊರಡೊಂದು ಏನು ಕೇಳೊಂದುಳ್ಳೆ ಅಂಚನೆ ನಮ್ಮ ಕೋಡಿಂಬಾಡಿಂದ ಪಂಡ ಇನಿ ನಮ್ಮ ಏರೆಗ್ಲ ಪರಿಚಯ ಬಲ್ತದ್ದು ಕೊರಡೊದಿಜ್ಜಿ ನಮ್ಮ ಊರಿಗೂ ಪೋಡಲ್ಲ ಇರ ಊರು ಹೋಗುದು ಕೇಂದ್ರ ನಮ್ಮ ಕೋಡಿಂಬಾಡಿಂದ ಪಂಡ ಇಡೀ ಲೋಕೊರ್ಮೆ ಪಸರಿಸದು ನಮಕ್ ಇನ್ನೊಂಜಿ ಬಾರಿ ಮಲ್ಲ ಒಂಜಿ ಸ್ಥಾನ ತಿಕ್ಕದಂಡು ಆಯ್ತೊಟ್ಟಿಗೆ ನಮ್ಮ ಕೋಡಿಂಬಾಡಿ ಮಹಿಷಾಮರ್ದಿನಿ ದೇವಸ್ಥಾನ ಅಂದ ಪಂಡ ಮಾತೆರೆಗ್ಲ ಒಂಜಿ ಪ್ರಸಿದ್ಧವಾಯಿನ ಒಂಜಿ ದೇವಸ್ಥಾನ ದುಂಬುಗೊಂಜಿ ವಿಶ್ವವಿಖ್ಯಾತ ಪಡಿಪಿನಂಚಿನ ಈ ಒಂಜಿ ದೇವಸ್ಥಾನ ಆಪುಣೊಂದು ಪಣಿಯರ ಯಾನ್ ಈಚೆ ಪಡ್ಪೆ ಈ ದೇವಸ್ಥಾನಗೂ ಬತ್ತಿಂಚಿನಂತನ ಮಾತ ಭಕ್ತಾದಿಲೆಡಲ ಯಾನೊಂಜಿ ವಿನಂತಿ ಮಲ್ತೊನ್ನ ದಾದ ಪಂಡ ನಮ್ಮ ಈ ದೇವಸ್ಥಾನದ ಸನ್ನಿಧಾನಗೂ ಬತ್ತಿ ನಡೆದ ಬೊಕ್ಕ ಒಂಜಿ 10 ನಿಮಿಷ ಆಂಡಲ ಆ ಅಪ್ಪೆನ ಎದುರುಡುಂತದು ನಮ್ಮ ಬೇಡಿಕೆಲೆನೆ ನಮ್ಮ ಕಷ್ಟಲೆನೆ ನಮ್ಮ ನೆನೆತದು ಆರನ ಎದುರುಡು ಬೇಡೊಂದ ಮೌನವಾದ ಬೇಡೊಂದಾಂಡ ಖಂಡಿತವಾದಲ ಆ ಅಪ್ಪೆ ನಮ್ಮ ಕಷ್ಟಗಳನ್ನು ದೂರ ಮಲ್ತದು ನಮ್ಮ ನೆನೆತಿನಂಚಿನ ಕಾರ್ಯಗಳಿಗೆ ಸಂಪೂರ್ಣ ಅನುಗ್ರಹ ನಮಕ್ ಕೊರ್ಪೆರೆಂದು ಪಂಡದು ಯಾನು ಪನ್ಯಾರ ಇಚ್ಛೆ ಪಡ್ಪೆ ಇನಿ ಮಾತೆರ್ಲ ನಮ್ಮ ಸಾಧನೆ ಮಲ್ತದೆ ಒಂಜಿ ಊರುಡು ಕುದರ ಪಡೆಪಣತ್ತು ಅಥವಾ ಒಂದು ಜನಕ್ಲಿನ ಬೆಂಬಲ ಇತ್ತದೆ ನಮ್ಮ ಒಂಜಿ ಕಾರ್ಯಕ್ಷೇತ್ರಡು ದುಂಬು ಬರಪಣತ್ತು ಜನಕ್ಲನ ಏತು ಬೆಂಬಲದೊಟ್ಟಿಗೆ ಅಂಚನೆ ಆ ಅಪ್ಪೆ ಮಹಿಷಾಮರ್ದಿನಿನೆಲ್ಲ ನಮಕ್ ಸಂಪೂರ್ಣ ಅನುಗ್ರಹ ಇತ್ತನ ಮಾತ್ರ ನಮ್ಮ ವಾ ಒಂಜಿ ಸಮಾಜಡಾವಡು ಆ ಒಂಜಿ ಕ್ಷೇತ್ರಡಾವಡು ದುಂಬ ಬರೆಯರ ಸಾಧ್ಯ ಉಂಡೊಂದು ಯಾನು ಪಣ್ಣೊಂದುಲ್ಲೆ ಇನಿ ನಮ್ಮ ಮಾತೆರ್ಲ ಸೇರಿದ ನಾನೆಲ್ಲ 9 ದಿನದ ನಮ್ಮ ನವರಾತ್ರಿದ ಉತ್ಸವ ನಮ್ಮ ಈ ಅಪ್ಪೆನ ಸನ್ನಿಧಾನ ನಡೆಪರಂಡು ಪ್ರತಿದಿನೆಲ್ಲ ಅನ್ನ ಸಂತರ್ಪಣೆ ಐತೊಟ್ಟಿಗೆ ರಾತ್ರಿಡು ಬೇತೆ ಬೇತೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪೆರುಂಡು ನಾವು ಮಾತೆರ್ಲ ಒಗ್ಗಟ್ಟಾದು ಪತ್ತಪ್ಪೆ ಜೋಕುಲಾಂಡಲ ಮುಲ್ಪ ಬತ್ತು ಸೇರ್ ನಡೆದ ಬೊಕ್ಕ ನಮ್ಮ ಒಂಜಪ್ಪೆ ಜೋಕುಲ್ ಲೆಕ್ಕ ಸೇರೊಂದು ಆ ಅಪ್ಪೆನ ಅನುಗ್ರಹ ನಮ್ಮ ಪಡೆವನೋಡು. ಕಾರ್ಯಕ್ರಮದಲ್ಲಿ ಮುಂದುವರಿತಾ ವೃತ್ತಿಯಿಂದ ವಕೀಲರಾಗಿ ಜೆಸಿಐ ಇಂಡಿಯಾ ಸಂಸ್ಥೆಯಲ್ಲಿ ರಾಷ್ಟ್ರೀಯ ಸಂಯೋಜಕರಾಗಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಿರುವ ಶ್ರೀಮತಿ ಸ್ವಾತಿ ಜಗನ್ನಾಥ ರೈ ಇವರು ಶುಭ ಹಾರೈಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಸಮಾನತೆಯ ಬಗ್ಗೆ ಮಾತಾಡೋ ನಾವು ಇದೊಂದು ಸಮಾನತೆಯನ್ನು ಇಲ್ಲಿಯವರೆಗೆ ಕೇಳಿರಲಿಲ್ಲ ಕಾಣುತ್ತೆ. ಆದರೆ ಕೇಳೋದಕ್ಕಿಂತ ಮುಂಚೆ ಕೊಟ್ಟಂತಹ ಮಠಂತ ಬೆಟ್ಟುವಿನ ಈ ಸಮಿತಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ. ಯಾಕಂದರೆ 2ನೆಯ ದಿನನ ಮಹಿಳೆಯರಿಗಂತಲೇ ಬಿಟ್ಟುಕೊಟ್ಟಿದ್ದಾರೆ. ಕಾರ್ಯಕ್ರಮ ಪ್ರಾರಂಭವಾಗುವಾಗೆಲ್ಲ ನಿರಂಜನಣ್ಣನ ನೋಡ್ತಾ ಇದ್ದೆ, ಹಿಂದೆ ಇದ್ದರು, ಈಗ ಮುಂದೆ ಬಂದು ಕೂತಿದ್ದಾರೆ. ಯಾಕಂದರೆ ಮಹಿಳೆಯರು ಮಾತು ನಿಲ್ಲಿಸಲ್ಲ ಅಂತ ಅವರಿಗೆ ಗೊತ್ತಾಗಿದೆ. ಹಾಗಾಗಿ ಅವರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ತಾ ಬಹಳಷ್ಟು ಜನ ಹೊಟ್ಟೆ ಹಸಿವಿನಿಂದ ಕೂತಿರ್ತೀರ, ತುಂಬನೇ ಖಂಡಿತ ಮಾತಾಡೋಲ್ಲ. ಅಭಿನಂದನೆಗಳನ್ನ ಪ್ರಥಮವಾಗಿ ಹೇಳಬೇಕು ಅಂದರೆ ರಶ್ಮಿ ಅಕ್ಕನಿಗೆ ಈ ಪುಣ್ಯ ಕ್ಷೇತ್ರಕ್ಕೆ ಆಹ್ವಾನ ನೀಡಿದ್ದೀರಿ. ನಮಗೂ ತಾಯಿಯ ದರ್ಶನ ಆಗುವಂತಹ ಭಾಗ್ಯ ಸಿಕ್ಕಿದೆ. ಮಹಿಳಾ ಶಕ್ತಿ ಅನ್ನೋದು ಅದೊಂದು ಹೇಳೋಕ್ಕಾಗಲ್ಲ. ಆ ಶಕ್ತಿಯ ಒಂದು ಸಂಭ್ರಮನ ನಾವಿವಾಗ ಆಚರಿಸ್ತಾ ಇದ್ದೀವಿ. ನಮ್ಮಷ್ಟು ಸಂಭ್ರಮನ ಪುರುಷರು ಯಾವತ್ತೂ ಪಡೆಯೋಲ್ಲ. ಯಾಕಂದರೆ ಸಣ್ಣ ಸಣ್ಣ ವಿಚಾರಗಳನ್ನ ಹೇಗೆ ನಾವು ಅದನ್ನು ಸಂಭ್ರಮ ಪಡ್ತೇವೆ. 9 ದಿನಗಳ ನವರಾತ್ರಿಯನ್ನು ನಾವು ಆಚರಣೆ ಮಾಡ್ತೇವೆ, ಅದರಲ್ಲೂ ಒಂದು ಸಂಭ್ರಮನ ಪಡ್ತೇವೆ. ಯಾಕಂದರೆ ಆ 9 ದಿನಗಳಲ್ಲಿ 9 ಕಲರಿನ ಡ್ರೆಸ್ಗಳನ್ನ, ಸ್ಯಾರಿಗಳನ್ನ ಹಾಕ್ಕೊಳ್ತೀವಿ. ಇವತ್ತು 2ನೇ ದಿನ ಹಸಿರು ಬಣ್ಣನ ಹಾಕೊಳ್ಳೋದು, ಬಹಳಷ್ಟು ಹಸಿರುಗಳು ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ. ಹಾಗಾಗಿ ಸಣ್ಣ ಸಣ್ಣ ವಿಚಾರಗಳಲ್ಲಿ ಬಹಳಷ್ಟು ಸಂಭ್ರಮ ಪಡುವಂತಹ ನಮ್ಮ ಮಹಿಳೆಯರನ್ನ ನಾನು ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆ ಪಡ್ತೇನೆ. ಯಾಕಂದರೆ ನಮ್ಮಂತಹ ಸಂಭ್ರಮನ ಪುರುಷರಿಗೆ ಯಾವತ್ತೂ ಪಡೆಯೋಕ್ಕಾಗಲ್ಲ. ನಾವೇನು ಮಹಿಳೆ ಪುರುಷ ಸಮಾನತೆಯ ಬಗ್ಗೆ ಮಾತಾಡ್ತೇವೋ ಅದರಲ್ಲಿ ಯಾವತ್ತೂ ಸ್ತ್ರೀ ಶಕ್ತಿ ಅನ್ನೋದು ಒಂದು ಬಹಳಷ್ಟು ಒಂದು ಮೇಲ್ಪಂಕ್ತಿ.
ಯಾಕಂದರೆ ಪುರುಷರಿಗೆ ಯಾವತ್ತೂ ಶಕ್ತಿ ಅಂತ ಪದ ಆ್ಯಡ್ ಮಾಡೋದಕ್ಕಾಗಲ್ಲ. ಅದೇನಿದ್ದು ಮಹಿಳೆಯರಿಗೆ, ಸ್ತ್ರೀಗೆ ಮಾತ್ರ ಆ ಶಕ್ತಿ ಇರೋದು, ನಮಗೆ ಮಾತ್ರ. ಕಾರಣ ಇಷ್ಟೇ, ಆ ಮಾತೃಶಕ್ತಿ ಅನ್ನೋದು ನಮ್ಮಲ್ಲಿ ಮಾತ್ರ ಇರೋದಕ್ಕೆ ಸಾಧ್ಯ. ಅದು ಪುರುಷರಿಗೆ ಇರುತ್ತೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ನಮ್ಮ ಮಟ್ಟಕ್ಕೆ ಬರೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ಸೈಂಟಿಫಿಕಲಿ ಇದು ಪ್ರೂವ್ ಆಗಿರೋವಂಥದ್ದು. ಏನು ಅಪ್ಪ ಅಮ್ಮನಿಂದ 50-50 ನಮಗೆ ಸಿಗುತ್ತೋ ಅದರಲ್ಲಿ ಎನರ್ಜಿ ಲೆವೆಲ್ ಅನ್ನೋದು ಸಿಗೋದು ನಮ್ಮ ತಾಯಿಯಿಂದನೇ. ನನಗೆ ನನ್ನ ತಾಯಿಯಿಂದ, ನನ್ನ ಅಮ್ಮನಿಗೆ ನನ್ನ ತಾಯಿಯಿಂದ, ನನ್ನ ಪತಿಗೆ ಅವರ ತಾಯಿಯಿಂದ, ಅವರ ಅಪ್ಪನಿಂದ ಅಲ್ಲ. ಹಾಗಾಗಿ ಈ ಎನರ್ಜಿ ಪ್ಯಾಕ್ ಅನ್ನೋದು ಬರೋದು ಅಮ್ಮನಿಂದನೇ. ಆ ಮಾತೃಶಕ್ತಿ ಅನ್ನೋದು ಸಿಗೋದು ನಮಗೆ ಒಂದು ಸ್ತ್ರೀಯಿಂದನೇ. ಅಶೋಕಣ್ಣಂದು ವಿಡಿಯೋಸ್ ತುಂಬ ನೋಡ್ತಾ ಇರ್ತೀವಿ. ಅಮ್ಮನ ಪ್ರೀತಿಯ, ಅವರ ಒಡನಾಟಗಳನ್ನ, ಅದೊಂದು ತಾಯಿ ಪ್ರೀತಿ ಅನ್ನೋದು ಏನಿದೆ, ಅದೆಷ್ಟೇ ದೊಡ್ಡ ಕ್ಷೇತ್ರದಲ್ಲೂ ನಾವು ಸಾಧನೆ ಮಾಡಿದ್ರೂ ಆ ಅಮ್ಮನ ಪ್ರೀತಿಗೆ ನಾವು ಯಾವತ್ತೂ ಸಮಾನತೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ತುಂಬ ನಿಮ್ಮ ಟೈಮ್ನ ತಗೊಳ್ಳಲ್ಲ. ಮತ್ತಷ್ಟು ಒಂದು ದಿನ ಸಿಗಲಿ, ನಿಮ್ಮೊಂದಿಗೆ ಕೂಡಿ ಮಾತಾಡೋವಂತಹ ಟೈಮ್ ಸಿಗಲಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಈ ಪುಣ್ಯಕ್ಷೇತ್ರಕ್ಕೆ ನನಗೆ ಆಹ್ವಾನ ನೀಡಿದ್ದೀರಾ. ಅದಕ್ಕಾಗಿ ನನ್ನ ಅಭಿವಂದನೆಗಳನ್ನ ಹೇಳ್ತಾ, ತಾಯಿಯ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಬಹಳಷ್ಟು ಮುಖಗಳು ಪರಿಚಯದ್ದು ಇಲ್ಲಿ ಸಿಕ್ಕಿದೆ. ಹಾಗಾಗಿ ಇನ್ನೊಮ್ಮೆ ನಿಮ್ಮೊಂದಿಗೆ ಸೇರಿ ಮಾತಾಡುವಂತಹ ಸಮಯ ಸಿಗಲಿ ಅಂತ ಹೇಳ್ತಾ, ಈ ಜೀವನದಲ್ಲಿ ನಾವು ಹಿರಿಯರ ಮಾರ್ಗದರ್ಶನ ಹಾಗೂ ದೇವರ ಸೇವೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಾಗ ಈ ಜೀವನ ಪಾವನವಾಗುತ್ತದೆ. ಅಂತೆಯೇ ಇಂದಿನ ಈ ಸಭಾ ಕಾರ್ಯಕ್ರಮವನ್ನು ನಮ್ಮ ಮಹಿಳಾ ಸಮಿತಿಗೆ ನೆರವೇರಿಸಿಕೊಡಲು ಅವಕಾಶ ಮಾಡಿಕೊಟ್ಟ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ನಮ್ಮ ಶಾಸಕರಾದ ಶ್ರೀಯುತ ಅಶೋಕ್ ಕುಮಾರ್ ರೈ ಇವರಿಗೆ ಧನ್ಯವಾದ ಸಮರ್ಪಿಸುತ್ತೇನೆ. ಎಲ್ಲರೂ ಸೇರಿಕೊಂಡು ಶಾಂತಿ ಸಹಬಾಳ್ವೆಯಿಂದ ಈ ದೇವಸ್ಥಾನದಲ್ಲಿ ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗೋಣ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನನಗೆ ಅತೀವ ಸಂತೋಷ ತಂದಿದೆ. ಹಾಗೂ ಈ ವೇದಿಕೆಯಲ್ಲಿ ನನ್ನನ್ನೊಂದು ಅತಿಥಿಯಾಗಿ ಕರೆದಿರುವುದು ನನ್ನ ಸೌಭಾಗ್ಯ ಎಂದು ತಿಳಿದಿರುತ್ತೇನೆ. ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವ ದೇವಿ ಎಲ್ಲರಿಗೂ ಒಳಿತು ಮಾಡಲೆಂದು ಪ್ರಾರ್ಥಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಇವತ್ತು ಸುಮಾ ಅಶೋಕ್ ರೈ ಅವರಿಗೆ ಅನಿವಾರ್ಯ ಕಾರಣದಿಂದ ಬರಲಾಗಲಿಲ್ಲ. ಆದ್ದರಿಂದ ಆ ಸ್ಥಾನವನ್ನು ನನಗೆ ಕೊಟ್ಟಂತಹ ಈ ಆಡಳಿತ ಮಂಡಳಿಯವರಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತು ಇಲ್ಲಿ ಎಲ್ಲ ನಮ್ಮ ಮುಂದಿರುವಂತಹ ಮಹಿಳಾ ಮಣಿಗಳು ಎಲ್ಲ ಕ್ಷೇತ್ರದಲ್ಲೂ ಮುಂದುವರಿದ ಬಹುಮಾನವನ್ನು ಪಡೆದವರಾಗಿದ್ದಾರೆ ಮತ್ತು ಎಲ್ಲ ಈ ದೇವಿಯ ಭಕ್ತರಾಗಿದ್ದಾರೆ. ಈ ದೇವಿಯು ನಮಗೆ, ನಾನು ಇಲ್ಲಿ ಬಂದು 83ನೇ ಇಸ್ವಿಯಲ್ಲಿ ಬಂದಿದ್ದೇನೆ. ಆಗ ಬರೇ ಒಂದು ಹಂಚಿನ ಮಾಡಿನ ದೇವಸ್ಥಾನವಿತ್ತು. ಈ ದೇವಸ್ಥಾನ ಈಗ ಈ ಮಟ್ಟಿಗೆ ಬಂದಿದೆ ಎಂದರೆ ಈ ಇಲ್ಲಿರುವಂತಹ ಈ ದೇವಿಯ ಭಕ್ತರೇ ಕಾರಣ. ಮತ್ತು ನಮ್ಮ ಊರಿಗೆ ಒಂದು ಹೆಮ್ಮೆ, ನಮ್ಮ MLC ಅವರು ಅಶೋಕ್ ರೈ ಅವರು ಇದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಡುತ್ತಿದ್ದಾರೆ. ಅವರಿಗೂ ನಾವು ಕೈ ಮುಗಿದು ವಂದಿಸುತ್ತೇವೆ. ಮತ್ತು ನಮ್ಮ ಇಲ್ಲಿಯ ರಾಮಕೃಷ್ಣ ಭಟ್ರು ಅವರು ನಮಗೆ ತುಂಬ ಪ್ರೀತಿಯವರು. ಯಾಕೆಂದರೆ ದಿನಕ್ಕೊಂದು ಅಲಂಕಾರವನ್ನು ಮಾಡಿ ಆ ದೇವಿಗೆ ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡಿ ನಮಗೆಲ್ಲರಿಗೂ ಸಂತೋಷವನ್ನು ಕೊಡುತ್ತಾರೆ. ನಾವು ಬಂದು ಈ ದೇವಿಯ ಎದುರಿನಲ್ಲಿ ಪ್ರಾರ್ಥನೆ ಮಾಡಿದರೆ ಅದು ನಮಗೆ ಯಾವಾಗಲೂ ಸಿಗುತ್ತದೆ. ನಮಗೆ ನಮ್ಮ ಹಿಂದೆ ಬರೇ ಮಹಿಳೆಯರಿಂದ ಏನೂ ಮಾಡಲು ಸಾಧ್ಯವಿಲ್ಲ. ಅದಕ್ಕೆ ನಮಗೆ ಪುರುಷರ ಸಹಕಾರವೂ ಬೇಕಾಗ್ತದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಮಹಿಳೆಯರಿಗೆ ಹೂಹಾರ ಕಟ್ಟುವ ಸ್ಪರ್ಧೆಯನ್ನು ಏರ್ಪಡಿಸಿದ್ದೆವು. ಈ ಸ್ಪರ್ಧೆಯಲ್ಲಿ ಒಟ್ಟು 6 ಮಹಿಳೆಯರು ಭಾಗವಹಿಸಿದ್ದರು. ಈ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನವನ್ನು ಅಮಿತಾ ಗೌತಮ್ರವರು ಪಡೆದುಕೊಂಡಿರುತ್ತಾರೆ.
ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮಗೆ ಶುಭವನ್ನು ಹಾರೈಸಿದ ಶ್ರೀಮತಿ ಶೋಭಿತಾ ಸತೀಶ್ ಇವರಿಗೆ ಮನದಾಳದ ವಂದನೆಗಳು. ಇವರಿಗೆ ಉಷಾ ಪಿ ಶೆಟ್ಟಿ ಕೆದಿಕಂಡೆ ಗೊತ್ತು ಕೇಳಿಕೊಳ್ಳುತ್ತಿದ್ದೇನೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ತಾವು